ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮನೆಯಲ್ಲಿ ಅನೇಕ ಸಮಸ್ಯೆಗಳು, ಅಥವಾ ಮನೆ ಕಟ್ಟಲಿಕ್ಕೆ ಸಮಸ್ಯೆಗಳು, ಅಥವಾ ಭೂಮಿ ಕೊಂಡುಕೊಳ್ಳಿಕ್ಕೆ ಸಮಸ್ಯೆಗಳು, ಅಥವಾ ಭೂಮಿ ಕೊಂಡುಕೊಂಡಿದ್ದೀರಿ ಅದರಲ್ಲಿ ಬಹಳ ರೀತಿಯಲ್ಲಿ ವ್ಯಾಜ್ಯಗಳಾಗ್ತಾ ಇದೆ, ಕೋರ್ಟು ಕಚೇರಿ ಇಂತಹದ್ದು ಕಲಿತಾ ಇದ್ದೀರಿ. ಇಂತಹ ವ್ಯಕ್ತಿಗಳು ಏನು ಮಾಡಬೇಕಪ್ಪ? ಬಹಳ ಸುಲಭವಾದಂತಹ ಪರಿಹಾರಗಳು ಏನು ಎಂಬುದನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಆತ್ಮೀಯರೇ. ಏಕೆಂದರೆ ನೋಡಿ, ನಮಗೆಲ್ಲವೂ ಕೂಡ ಋಣದ ಮುಖಾಂತರವಾಗಿ ಬರುತ್ತದೆ. ಭೂಮಿಯ ಋಣ ಅಂತೇಳಿ ಹೇಳ್ತೇವೆ. ಎಷ್ಟೋ ಸಲ ಕೊಡವನಿಗೂ ಕೂಡ ಋಣ ಹರಿದಿರಬೇಕು, ತೆಗೆದುಕೊಳ್ಳೋವನಿಗೂ ಕೂಡ ಆ ಋಣ ಬಂದಿರಬೇಕು. ಆವಾಗ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲ ಅಂತಾದರೆ ಯಾವುದೂ ಕೂಡ ಸಾಧ್ಯವಾಗುವುದಿಲ್ಲ ಅಲ್ವಾ? ಹಾಗಾಗಿ ನಮ್ಮಲ್ಲಿ ನೋಡಿ, ಒಂದೊಂದು ಗ್ರಹವೂ ಕೂಡ ಒಂದೊಂದು ರೀತಿಯಾಗಿ ಪ್ರತಿಪಾದನೆ ಮಾಡ್ತದೆ. ಆ ಗ್ರಹಗಳ ಪ್ರಭಾವ ಹೇಳುವಂಥದ್ದು ಮನುಷ್ಯನ ಮೇಲೆ ಅಥವಾ ಜಾತಕದ ಮೇಲೆ ಉಂಟಾಗುತ್ತೆ. ತನ್ಮೂಲಕವಾಗಿ ಈ ಭೂಮಿಗೆ ಕಾರಕನನ್ನು ಕುಜ ಎಂಬುದಾಗಿ ಕರಿತೇವೆ. ಅದಕ್ಕೆ ಧರಣೀ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅಂಥೇಳಿ ಕರಿತೇವೆ. ಪ್ರಧಾನವಾಗಿ ಭ್ರಾತೃಕಾರಕನಾದಂತಹ ಕುಜ ಅಂದರೆ ಸಹೋದರನಿಗೆ ಕಾರಕನಾದಂತಹ ಕುಜ ಮತ್ತು ಭೂಮಿಗೆ ಕಾರಕನಾದಂತಹ ಕುಜ ನಮ್ಮ ಜಾತಕದಲ್ಲಿ ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿದ್ದಾಗ ರಿಯಲ್ ಎಸ್ಟೇಟ್ ಉದ್ಯಮಿ ಆಗುವಂಥದ್ದು, ಅಥವಾ 10 ಜಾಗಗಳನ್ನು ಕೊಂಡುಕೊಳ್ಳುವಂಥದ್ದು, ಅಥವಾ ಭೂಮಿಯ ವ್ಯಾಪಾರ ವ್ಯವಹಾರದಲ್ಲಿ ಅದು ಒಲಿದು ಬರುವಂತಹದ್ದು ಆಗುತ್ತದೆ. ಅದರ ಜೊತೆಗೆ ಇನ್ನೊಂದು ಅಲ್ಪವಾಗಿ ರಾಹುವನ್ನು, ಶನಿಯನ್ನು ಕೂಡ ಈ ಭೂಮಿ ಸಂಬಂಧವಾದಂಥ ರೀತಿಯಲ್ಲಿ ಈ ಪ್ರಶ್ನೆ ಮಾರ್ಗದಲ್ಲಿ ತಿಳಿಸ್ಕೊಡ್ತಾರೆ. ಅದು ರಾಹುವನ್ನು ಕೂಡ ಭೂಮಿ ಕಾರಕ ಎಂಬುದಾಗಿ ಕರೀತಾರೆ. ಆದರೆ ಪ್ರಧಾನವಾಗಿ ಕುಜನೇ ಭೂಮಿಯನ್ನು ಅನುಗ್ರಹ ಮಾಡುವಂಥ ಒಂದು ಗ್ರಹ. ಅಥವಾ ನಿಮ್ಮ ಜಾತಕದಲ್ಲಿ ಕುಜನು ಬಹಳ ಬಲಿಷ್ಠವಾಗಿದ್ದರೆ ನಿಮಗೆ ಸೈಟು, ಮನೆ, ಭೂಮಿ ಹೀಗೆಲ್ಲ ನಿಮಗೆ ಭಗವಂತ ಮಾಡಿಕೊಡ್ತಾನೆ. ನೀವು ಕೇಳಬಹುದು, ಇಲ್ಲ ನನಗೆ ಸರಿಯಾಗಿಲ್ಲ ಅಂಥೇಳಿ ಹೇಳ್ತಾರೆ, ಕುಜನ ಬಲ ಇಲ್ಲ, ಸ್ತ್ರೀಗಾದರೂ ಇದೆಯಾ, ಹೆಂಡತಿಗಾದರೂ ಇದೆಯಾ ಅಂತ ಕೇಳಲಿಕ್ಕೆ ಹೋದರೆ ಅವರಿಗಿದ್ರೂ ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಯಾರು ಒಬ್ಬರಿಗೆ ಒಂದು ಕುಜನ ಬಲವೇ ಇರಬೇಕು. ಯಾಕಂದರೆ ಎಷ್ಟೋ ಜನರನ್ನು ನಾವು ನೋಡ್ತೇವೆ, ಗಮನಿಸ್ತೇವೆ. ಅವರು ಹುಟ್ಟಿ ಕಷ್ಟಪಟ್ಟು ಒಂದು 50 ವರ್ಷ 40 ವರ್ಷ ಸಂಪಾದನೆ ಮಾಡಿ ಕೊನೆಯವರೆಗೂ ಕೂಡ ಒಂದು ಸೂರು ಅಂತ ಹೇಳ್ತೇವಲ್ಲ, ಮನೆ ಕಟ್ಕೊಂಡು ಉಳಿಯುವಂಥ ಸ್ವಂತವಾದಂಥ ಜೀವನ ಆಗುವುದಿಲ್ಲ. ಕೊನೆಯವರೆಗೂ ಕೂಡ ಬಾಡಿಗೆ ಮನೆಯಲ್ಲೇ ಜೀವನ ಕಳೆಯುವಂಥ ಪರಿಸ್ಥಿತಿಯನ್ನು ಬಹಳ ಜನರದ್ದು ನೋಡ್ತೇವೆ. ಆದರೆ ಎಷ್ಟೋ ಜನ ಒಂದು 5 ವರ್ಷ 10 ವರ್ಷ 3 ವರ್ಷ ಹೀಗೆ ದುಡಿದು ಕಷ್ಟಪಟ್ಟು ಒಂದು ಪುಟ್ಟದಾದಂತಹ ಒಂದು ಮನೆಯನ್ನು ಕಟ್ಕೊಳ್ತಾರೆ. ಇದನ್ನು ಕೂಡ ನಾವು ನೋಡ್ತೇವೆ. ಇದರಿಂದ ನಾವು ತಿಳ್ಕೊಳ್ಳುವಂತಹ ವಿಷಯ ಏನಪ್ಪ ಅಂತಂದರೆ, ಜಾತಕಗಳನ್ನು ಗಮನಿಸಿದಾಗ ಕುಜನು ಆ ಜಾತಕದಲ್ಲಿ ಬಹಳ ಬಲಿಷ್ಠವಾಗಿರುತ್ತಾನೆ, ಅಥವಾ ಕುಜನು ತುಂಬ ಉತ್ತಮವಾದಂಥ ಅಂಶಗಳನ್ನು ಪಡೆದಿರ್ತಾನೆ, ಅಥವಾ ಕುಜದಶ ಕುಜಭುಕ್ತಿಗಳಲ್ಲಿ ಹೀಗೆಲ್ಲ ಇರುತ್ತೆ. ಇದು ಜಾತಕದ ತೀರ್ಮಾನ. ಹಾಗಾಗಿ ನಿಮಗೆ ಹೇಳಿದ್ರೆ ಸುಲಭವಾಗಿ ಅರ್ಥ ಆಗಲಿಕ್ಕಿಲ್ಲ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಆಸೆ ಇದೆ, ನಾನೊಂದು ಕೃಷಿ ತೋಟ ತೆಗೆದುಕೊಳ್ಬೇಕು, ಅಥವಾ ಒಂದು ಮನೆ ಕಟ್ಟಬೇಕು, ಅಥವಾ ಒಂದು ಸೈಟ್ ತೆಗೆದುಕೊಳ್ಬೇಕು. ಅದಕ್ಕೆ ಸಮಯವನ್ನು ಅನಂತರದಲ್ಲಿ ತೀರ್ಮಾನ ಮಾಡೋಣ. ಆದರೆ ಸದ್ಯಕ್ಕೆ ಆಗುತ್ತಾ ಇಲ್ಲ, ಏನು ಮಾಡಿದ್ರೆ ಆಗತ್ತೆ, ಈ ಕುಜನ ಬಲ ಹೇಗೆ ಮಾಡಿದರೆ ಬರುತ್ತೆ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ಕುಜನ ಬಲ ಬರಬೇಕು ಅಂತಂದರೆ ನಿಮಗದು ಇಲ್ಲ ಹೇಳೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಒಂದು 4-8 ಸೈಟನ್ನು ನೋಡಿರ್ತೀರಿ, ಒಂದು ಅಡ್ವಾನ್ಸ್ ಕೊಟ್ಟರೆ ರಿಜಿಸ್ಟರ್ ಆಗೋದಿಲ್ಲ, ಅಥವಾ ಬಹಳ ಶ್ರಮಪಟ್ಟರು ಕೂಡ ವಾಪಸ್ ಬಂದುಬಿಡುತ್ತೆ. ಅಥವಾ ನೀವೆಲ್ಲೋ ಒಂದು ಕಡೆ ಭೂಮಿಗೆ ಹೋಗಿರ್ತೀರಿ, ಅಕ್ಕಪಕ್ಕದ ತಕರಾರು, ಕೋರ್ಟು ಕಚೇರಿ ಕೇಸುಗಳು ಹೀಗೆ ನಡೀತದೆ. ಎಷ್ಟೋ ಜನ ನೋಡಿ, ಆ ಭೂಮಿಗೆ ಕಾಲಿಟ್ಟ ತಕ್ಷಣವೇ ಅವರಿಗೆ ಆ ಭೂಮಿ ಒಲಿದು ಬರುತ್ತೆ. ನಾವು ಬಹಳ ಜನರನ್ನು ಗಮನಿಸ್ತೇವೆ. ಎಲ್ಲ ಹೋಗಿ ಅವರು ನಿಂತರು, ವ್ಯವಹಾರಕ್ಕೆ ಆಯಿತು ಅಂತಂದರೆ ಆ ವ್ಯವಹಾರ ಅವ್ರಿಗೆ ಕುದುರುತ್ತದೆ. ಆ ವ್ಯವಹಾರದಲ್ಲಿ ಗೆದ್ದೇ ಬಂದಿರ್ತಾರೆ. ಎಷ್ಟು ಹಣ ಇದೆಯೋ ಹಣ ಇಲ್ಲವೋ ಹೇಳುವಂಥದ್ದು ಮುಖ್ಯ ಅಲ್ಲ. ಅದೆಲ್ಲ ಅವರು ಗೆದ್ದು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಮನೆ ಕಟ್ಟಿ ಒಂದು ವ್ಯವಸ್ಥೆ ಮಾಡಿಕೊಂಡೇ ಬಂದಿರ್ತಾರೆ. ಆದರೆ ಕೆಲವು ಜನಕ್ಕೆ ಆ ಅದೃಷ್ಟ ಹೇಳುವಂಥದ್ದು ಬಹಳ ಕಡಿಮೆ ಆಗ್ತದೆ. ಹೀಗಿದ್ದಾಗ ಒಂದು 8-10 ಸುಲಭವಾದಂಥ ವಿಧಾನಗಳು, ಇದನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಒಂದೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಭಗವಂತ ಹೇಗೆ ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಮಾಡ್ತಾ ಬನ್ನಿ. ಒಂದನೇದಾದಂಥದ್ದು ಬಹಳ ಸುಲಭವಾದಂಥ ವಿಧಾನ, ಕಗ್ಗಲಿ ಮರ ಅಥವಾ ಖದಿರ ವೃಕ್ಷ ಅಂತ ಹೇಳಿದೆ. ನೀವು ಕೇಳಿದ್ರೆ ಗೊತ್ತಾಗ್ತದೆ, ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ
ಅದಕ್ಕೆ ಖದಿರ ವೃಕ್ಷ ಅಂತೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಈ ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷ ಇರುತ್ತಲ್ವ, ಅದೇ ತರಹ ಇರುವಂಥ ಒಂದು ವೃಕ್ಷ. ಈ ವೃಕ್ಷಕ್ಕೆ ಮಂಗಳವಾರ ಪೂಜೆ ಮಾಡುವಂಥದ್ದು. ನೋಡಿ, ಈ ಖದಿರ ವೃಕ್ಷದಲ್ಲಿ ಅಗ್ನಿಯೂ ಕೂಡ ಇರುತ್ತೆ, ಅದೇ ತರಹ ನಮಗೆ ಅನುಗ್ರಹ ಮಾಡುವಂಥ ವಿಶೇಷವಾದಂಥ ಅಂಗಾರಕನ ಶಕ್ತಿಯೂ ಕೂಡ ಇರುತ್ತೆ ಹೇಳುವಂಥದ್ದು. ಹಾಗಾಗಿ ಈ ಕಗ್ಗಿಲೆ ವೃಕ್ಷಕ್ಕೆ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ಇದರಿಂದ ಬಹಳ ಮುಖ್ಯವಾಗಿ 2 ಲಾಭ. 1ನೇ ಲಾಭ ಏನಂತಂದರೆ ಭೂಮಿಯ ಅನುಗ್ರಹವೂ ಕೂಡ ಆಗುತ್ತೆ. ಹಾಗೆ 2ನೇದಾಗಿ ನೋಡಿ, ನಮಗೆ ಸಾಲ ಬಹಳ ಮುಖ್ಯವಾಗಿ ನಮ್ಮ ಋಣ ಅಲ್ವಾ. ಹಾಗಾಗಿ ಕುಜನಿಗೆ ಋಣಕಾರಕ ಅಥವಾ ಋಣಕರ್ತ ಎಂಬುದಾಗೂ ಕೂಡ ಕರೀತಾರೆ. ಹಾಗಾಗಿ ನಮಗೆ ಭೂಮಿಯ ಅನುಕೂಲವೂ ಕೂಡ ಆಗುತ್ತೆ. ಒಂದಷ್ಟು ಸಾಲಗಳಿದ್ರೆ ಆ ಸಾಲ ತೀರಿಸುವಂತಹ ಮೂಲವೂ ಕೂಡ ಎಲ್ಲೋ ಒಂದು ಕಡೆಗೆ ಬರುತ್ತೆ. ಬರೀ ಸಾಲ ಮಾಡ್ತಾ ಬಡ್ಡಿ ಚಕ್ರಬಡ್ಡಿ ಹೀಗೆ ಕಟ್ತಾ ಹೋದರೆ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ. ಆದರೆ ಆ ಸಾಲಕ್ಕೆ ಮೂಲವೂ ಕೂಡ ಎಲ್ಲೋ ಒಂದು ಕಡೆ ಹುಟ್ಟುಕೊಳ್ತದೆ. ಹಾಗಾಗಿ ಈ ಖದಿರ ವೃಕ್ಷವನ್ನು ನಮಸ್ಕಾರ ಮಾಡಿ ಅಥವಾ ಪೂಜೆ ಮಾಡಿ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ಮಾಡಿದರೆ ಬಹಳ ಶುಭವಾದಂಥ ಅನುಕೂಲವಾಗುತ್ತೆ. ಹಾಗಾಗಿ ಖದಿರ ವೃಕ್ಷಕ್ಕೆ ಮಂಗಳವಾರ ಪೂಜೆ, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಹಾಗೆ 2ನೇದಾಗಿ ನೋಡಿ, ಇದು ಬಹಳ ಮುಖ್ಯವಾಗಿ ನಿಮಗೆ ಸಾಧ್ಯವಾದರೆ ಕೆಂಪು ವಸ್ತ್ರ ಮತ್ತು ತೊಗರಿಬೇಳೆ, ಇದು ಒಂದು 100 ಗ್ರಾಮ್ ಅಥವಾ 200 ಗ್ರಾಮು ಒಂದು ಕೆಂಪು ಬಟ್ಟೆ ಜೊತೆಗೆ ಒಂದು ಪ್ಲಾಸ್ಟಿಕಲ್ಲೋ ಅಥವಾ ಒಂದು ಪೇಪರಲ್ಲೂ ಕಟ್ಟಿ ಇಟ್ಕೊಂಡು ಕೆಂಪು ವಸ್ತ್ರವನ್ನು ಕೂಡ ಇಟ್ಕೊಂಡು ಅದಕ್ಕೆ ಅಂಗಾರಕ ಗ್ರಹ ಅಷ್ಟೋತ್ತರ ಶತನಾಮವನ್ನು ಪೂಜೆ ಮಾಡಬೇಕು. ಅದೆಷ್ಟು ಒಂದು 5 ಮಂಗಳವಾರ ಮಾಡಿ. ಏನಾದರೂ ನಿಮಗೆ ಅಶೌಚವೋ ಮೈಲಿಗೆ ಬಂದರೆ ಮತ್ತೆ ಅದು ಮುಂದಿನ ಮಂಗಳವಾರ ಮಾಡಿ, ಅದೇನೂ ಕೂಡ ತೊಂದರೆ ಇಲ್ಲ. ಯಾಕಂದರೆ ನಾವು ಮಾಡುವಂಥದ್ದನ್ನು ಶುದ್ಧಿಯಾಗಿ ಮಾಡಬೇಕು. ಏನೇ ಪೂಜೆ ಪುನಸ್ಕಾರ ಜಪ ಅನುಷ್ಠಾನ ಮಾಡ್ತೇವೆ ಅಲ್ವಾ, ಅದನ್ನು ಆದಷ್ಟು ಶುದ್ಧಿಯಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗೆ ತೊಗರಿಬೇಳೆ ಕೆಂಪು ವಸ್ತ್ರ ಇದನ್ನು ಒಂದು ಕಟ್ಟಿಟ್ಕೊಂಡು ಅದಕ್ಕೊಂದು ಚಿಲ್ಲರೆ ದುಡ್ಡು ಇಟ್ಕೊಂಡು ಅದಕ್ಕೆ ಅಂಗಾರಕ ಗ್ರಹದ ಅಷ್ಟೋತ್ತರ ಶತನಾಮದಿಂದ ಪೂಜೆ ಮಾಡುವಂಥದ್ದು ಅಥವಾ ನೀವು ಪಠನೆ ಮಾಡುವಂಥದ್ದು. ಕೊನೆಗೆ ನಿಮಗೆ ಒಂದು 5 ಮಂಗಳವಾರ ಆದಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ದೇವಸ್ಥಾನದ ನವಗ್ರಹಗಳ ಸನ್ನಿಧಾನ ಇದ್ದರೆ ಅದರಲ್ಲಿ ಅಂಗಾರಕ ಗ್ರಹದ ಹತ್ತಿರವೇ ಇಟ್ಟು ಅದನ್ನು ಪುನಃ ಒಂದು ಅಷ್ಟೋತ್ತರ ಶತನಾಮ ಮಾಡಿ ಪೂಜೆ ಮಾಡಿ ಕೊನೆಗೆ ಅದನ್ನು ಅರ್ಚಕರಿಗೋ ಅಥವಾ ಏನಾದರೂ ದಾನ ಮಾಡುವಂಥ ಒಂದು ಪ್ರಯತ್ನ. ಇದು 2ನೇದಾದಂಥ ಸುಲಭವಾದಂಥ ಪ್ರಯತ್ನ. ಹಾಗೆ 3ನೇದಾಗಿ ಭೂವರಾಹ ಸ್ತೋತ್ರ ಅಥವಾ ಭೂವರಾಹ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂಥದ್ದು. ಯಾಕಂದರೆ ಆ ಭೂವರಾಹನ ಅನುಗ್ರಹದಿಂದ ನಮಗೆ ಭೂಮಿಯ ಅನುಕೂಲವಾಗುತ್ತೆ. ಎಷ್ಟೋ ಸಲ ಭೂಮಿಯಲ್ಲಿ ಕಿರಿಕಿರಿಯಾದಾಗ ತೊಂದರೆಗಳಾದಾಗ ಭೂವರಾಹ ಸ್ವಾಮಿಯನ್ನು ಬೇಡಿಕೊಂಡಾಗ ಬಹಳ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಎಷ್ಟೋ ಜನ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು ಅಥವಾ ಭೂಮಿ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರೆಲ್ಲ ಭೂವರಾಹ ದೇವಸ್ಥಾನಕ್ಕೆ ಹೋಗಿ ಹುಣ್ಣಿಮೆಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಅಥವಾ ಶ್ರವಣ ನಕ್ಷತ್ರ ಸ್ವಾತಿ ನಕ್ಷತ್ರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ. ನಿಮಗೆ ಸ್ವಾತಿ ನಕ್ಷತ್ರ ಅಥವಾ ಶ್ರವಣ ನಕ್ಷತ್ರ ಗೊತ್ತಿದ್ದರೆ ಮಾಡಿ, ಅದು ಪರವಾಗಿಲ್ಲ ಅಂತಂದರೆ ಆ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದನ್ನು ಮಾಡಿ. ಹಾಗೆ 4ನೇದಾಗಿ ಬಹಳ ಸುಲಭವಾದಂಥ ವಿಧಾನ, ಗಣೇಶ ದೇವರನ್ನು ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಭೂಮಿಗೆ. ಯಾಕಂದರೆ ಭೂಮಿಯ ಅನುಗ್ರಹವನ್ನು ಕೂಡ ಗಣೇಶ ದೇವರು ಕೊಡ್ತಾನೆ. ಗಣೇಶನನ್ನು ಅಷ್ಟದ್ರವ್ಯಗಳಿಂದ ನೈವೇದ್ಯ ಮಾಡುವಂಥದ್ದು ಅಥವಾ ಅಷ್ಟದ್ರವ್ಯ ಗಣಪತಿ ಹೋಮ ಮಾಡುವಂಥದ್ದು ಅಥವಾ ಅಷ್ಟದ್ರವ್ಯಾತ್ಮಕವಾಗಿ ಗಣಪತಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳುವಂಥದ್ದು. ಯಾಕಂದರೆ ಅಷ್ಟಸಿದ್ಧಿಗಳನ್ನು ಕೂಡ ಗಣಪತಿ ಕೊಡ್ತಾನೆ. ಹಾಗಾಗಿ ಗಣಪತಿಗೆ ಕಾಯಿಯನ್ನು ಲೆಕ್ಕವನ್ನು ಮಾಡಿ ಅಷ್ಟದ್ರವ್ಯ ಗಣಪತಿ ಹೋಮ ಅಥವಾ ಅಷ್ಟದ್ರವ್ಯ ಗಣಪತಿ ಆರಾಧನೆ ಅಂಥೇಳಿ ಮಾಡ್ತಾರೆ. ಇದು 4ನೇದಾದಂಥದ್ದು. ಹಾಗೆ 5ನೇದಾಗಿ ನಾಗದೇವರನ್ನು ಭಕ್ತಿಯಿಂದ ಬೇಡಿಕೊಳ್ಳುವಂಥದ್ದು. ನೋಡಿ, ನಾಗದೇವರನ್ನು ಶ್ರದ್ಧಾಭಕ್ತಿಯಿಂದ ಬೇಡಿಕೊಂಡು ನಿಮಗೆ ಏನು ಇಷ್ಟಾರ್ಥಗಳು ಸಿದ್ಧಿಯಾಗಬೇಕೋ ಇದು ಬಹಳ ಸುಲಭವಾದಂಥದ್ದು. ನಾಗದೇವರಿಗೆ ಕಟ್ಟೆಗೆ ಪ್ರದಕ್ಷಿಣೆ ಮಾಡುವಂಥದ್ದು ಇದು ಮಂಗಳವಾರ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಮಂಗಳವಾರ ಹೇಳುವಂಥದ್ದು ಅಂಗಾರಕನ ವಿಶೇಷವಾದಂಥ ಒಂದು ದಿವಸವೂ ಕೂಡ ಇದೆ. ಅದಷ್ಟು ಬೆಳಗ್ಗೆ ಸಮಯಕ್ಕೆ ಮಾಡಿ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗನ ಕಟ್ಟೆಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗದಲ್ಲಿ ಬೇಡಿಕೊಳ್ಳಿ, ಭಗವಂತ ನನಗೆ ಒಂದು ಭೂಮಿಯ ಅನುಗ್ರಹಗಳನ್ನು ಮಾಡು. ಯಾಕಂದರೆ ನಾಗನ ಆಶೀರ್ವಾದ ಹೇಳುವಂಥದ್ದು ಭೂಮಿಗೆ ಭೂಮಿ ಕಾರಕ ಎಂಬುದಾಗಿ ಕರಿತೇವೆ ರಾಹುವನ್ನು. ಹಾಗಾಗಿ ಜಾತಕದಲ್ಲಿ ರಾಹು ಬಹಳ ಬಲಿಷ್ಠವಾಗಿದ್ದರೆ ಅವರಿಗೆ ಭೂಮಿಯ ಅನುಕೂಲ ಬಹಳ ರೀತಿಯಾಗುತ್ತೆ. ಒಂದೆರಡಲ್ಲ, ಭೂಮಿಯ ಅನುಕೂಲ ಎಷ್ಟಾಗತ್ತೆ ಅಂಥೇಳಿ ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ ಈ ಭೂಮಿಯ ಅನುಕೂಲವಾಗಬೇಕು ಅಂತಂದರೆ ರಾಹು ಅಥವಾ ನಾಗದೇವರನ್ನು ನೀವು ಪ್ರತಿನಿತ್ಯ ಅಥವಾ ಪ್ರತಿ ಕ್ಷಣ ಮಾಡ್ತಾ ಬನ್ನಿ. ಅದರಿಂದ ನಾಗದೇವತಾ ಅನುಗ್ರಹವಾಗತ್ತೆ, ಮಂಗಲವಾಗತ್ತೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಅಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಆ ನಾಗದೇವರು ಪರಿಹಾರ ಮಾಡುತ್ತೆ. ಅದರಿಂದ ಆ ನಾಗನ ಅನುಗ್ರಹವಾಗುತ್ತೆ. ಸುಬ್ರಹ್ಮಣ್ಯನ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ನಾಗನ ಕಟ್ಟೆಗೆ ನಮಸ್ಕಾರ ಮಾಡಿ.
ಒಟ್ಟಿನಲ್ಲಿ ಪ್ರಧಾನವಾಗಿ ಈ ಅಂಗಾರಕ ಗ್ರಹದ ಅನುಗ್ರಹವಾಗಲಿ. ನಿಮಗೆ ಈ ಒಂದು ಶ್ಲೋಕವನ್ನು ಪ್ರತಿನಿತ್ಯವೂ ಕೂಡ ಮಂಗಳವಾರ ಪಠನೆ ಮಾಡಿ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕ ಗ್ರಹ ಪ್ರಸಾದ ಸಿದ್ಧಿರಸ್ತು, ಉತ್ತರೋತ್ತರಾಭಿವೃದ್ಧಿರಸ್ತು. ನಮಸ್ಕಾರ.